ಜೈ ಹಿಂದ್ ಸೈನಿಕರೇ ಇವತ್ತು ಅಂತಿಮ ಅಂಕಪಟ್ಟಿ ಬಿಟ್ಟಿದ್ದಾರೆ. ನಾನು ಸ್ವಲ್ಪ ವಿಡಿಯೋ ಮಾಡೋದು ಲೇಟ್ ಆಯಿತು ಕಾರಣಾಂತರದಿಂದ. ಮತ್ತೆ ನೋಡಿ, ಇದು ಅಂತಿಮ ಅಂಕಪಟ್ಟಿ ಆಲ್ರೆಡಿ ನೀವು ಚೆಕ್ ಮಾಡಿರ್ತೀರ. ಅದೇನು ಅಲ್ಲಿ KEA ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಬೋದು. ನಾನು ಜಾಸ್ತಿ ಲಿಂಕ್ಗಳ್ನೆಲ್ಲ ಹಾಕೋದಿಲ್ಲ. ಏನಕ್ಕೆ ಅಂತಂದರೆ, ಈ ಲಿಂಕ್ಗಳ ಮುಖಾಂತರ ಹೋಗಿ ನೀವು ಚೆಕ್ ಮಾಡೋದಕ್ಕಿಂತ ಡೈರೆಕ್ಟ್ ವೆಬ್ಸೈಟಲ್ಲೇ ಚೆಕ್ ಮಾಡೋದು ತುಂಬ ಒಳ್ಳೆಯದು. ಹಾಗಾಗಿ ನಾನು ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಂಕ್ಗಳ್ನೆಲ್ಲ ಹಾಕೋದಿಲ್ಲ. ಈಗ ನೆಕ್ಸ್ಟು ಬಾಕಿ ಇರ್ತಕ್ಕಂಥದ್ದು ಫೈನಲ್ ಕಟ್ ಆಫು ಅಥವಾ ಫೈನಲ್ ರಿಸಲ್ಟು. ಇದನ್ನು ಕೂಡ ಇನ್ನೇನು ಸದ್ಯದಲ್ಲೇ ಆಗ್ತದೆ. ಇದನ್ನು ಒಂದು ಈಗ ಅಂತಿಮ ಅಂಕಪಟ್ಟಿ ಒಂದನ್ನು ಅಪ್ಡೇಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಆದ್ರೂ ಕೂಡ ನಾನು ಹೇಳ್ಬೇಕಾದಂಥದ್ದು ಒಂದು ನಂದು ಕರ್ತವ್ಯ ಆಗಿರೋದ್ರಿಂದ ನಾನು ಇದನ್ನು ಹೇಳಿದ್ದೀನಿ. ನನಗೆ ಈಗ ತಾನೇ ಮತ್ತೆ ಒಬ್ಬರು ಕಟ್ ಆಫು ಮತ್ತೆ ನೀವು ಇದ್ರ ಮುಖಾಂತರವಾಗಿ ಫೈನಲ್ಲು ಏನು ಸ್ಕೋರ್ ಕಾರ್ಡ್ ಬಿಟ್ಟಿದ್ದಾರೆ ಅದ್ರ ಮುಖಾಂತರವಾಗಿ ಅದಕ್ಕೆ ಮತ್ತೆ ನೀವು ಕಟ್ ಆಫನ್ನು ಇದು ಮಾಡಿ ವಿಡಿಯೋ ಮಾಡಿ ಅಂತ ಹೇಳಿ ಹಾಕಿದ್ರು. ಏನೇ ಅವರು ಫೈನಲ್ ಅಂತಿಮ ಅಂಕಪಟ್ಟಿ ಬಿಟ್ಟಿದ್ರು ಸಮೇತ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮೇಜರು ಚೇಂಜಸ್ ಏನೂ ಇರೋದಿಲ್ಲ. ಮೈನರ್ ಚೇಂಜಸ್ ಇದ್ದರೆ ಇರ್ಬೋದು, ಅದು ಕೂಡ ಈಗ ನಿಮಗೆ ಅಷ್ಟು ವ್ಯತ್ಯಾಸ ಏನಾಗೋದಿಲ್ಲ. ಹಾಗಾಗಿ ಇದೇನು ಅಂತಿಮ ಅಂಕಪಟ್ಟಿ ಬಿಟ್ಟಿದ್ದಾರೆ ಅದನ್ನು ನೋಡ್ಕೊಳ್ಳಿ. ಮತ್ತು ರಿಸಲ್ಟು ಸದ್ಯದಲ್ಲೇ ಬರೋದು ಇದೆ. ಯಾಕೆ ಅಂತಂದರೆ ನಾನು ಇವತ್ತು ಕಾಲ್ ಮಾಡಿದಾಗ ಅವ್ರು ಏನು ಹೇಳಿದರು, ನಾವು ಈ ಅಬ್ಜೆಕ್ಷನ್ ಏನು ಹಾಕಿದ್ದಾರೆ ಅದನ್ನು ಪರಿಶೀಲನೆ ಮಾಡ್ತಿದ್ದೀವಿ ಅಂತ ಹೇಳಿದರು. ಸದ್ಯದಲ್ಲೇ ಅಂದರೆ ಆದಷ್ಟು ಬೇಗ ಬಿಡ್ತೀವಿ ಅಂತ ಹೇಳಿದ್ರು. ನೋಡಿದ್ರೆ ಇವತ್ತು ಅಂತಿಮ ಅಂಕಪಟ್ಟಿ ಬಿಟ್ಟಿದ್ದಾರೆ, ಅಂದರೆ ಪರಿಶೀಲನೆ ಎಲ್ಲ ಮುಗಿದಿದೆ ಅಂತಲೇ ಅರ್ಥ. ಯಾವುದೇ ರೀತಿಯಾಗಿರ್ತಕ್ಕಂಥ ನೆಕ್ಸ್ಟು ಬಿಡ್ತಕ್ಕಂಥದ್ದು ರಿಸಲ್ಟ್ ಅಷ್ಟೇ. ಫೈನಲ್ ಕಟ್ ಆಫ್ ಬಿಡ್ತಕ್ಕಂಥದ್ದು ಬಿಟ್ಟರೆ ಇನ್ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಅವರು ಬಿಡೋದಿಲ್ಲ. ಹಾಗಾಗಿ ಫೈನಲ್ ಕಟ್ ಆಫು ಬರೋದಿದೆ. ಹಾಗಾಗಿ ವೆಯ್ಟ್ ಮಾಡಿ. ಜೈ ಹಿಂದ್, ಜೈ ಭಗತ್ ಸಿಂಗ್.